ಕೆಲಸ ಮಾಡಿದ್ವಿ. ಇನ್ನೊಂದು ಕಾರ್ಯ ಇನ್ನೊಂದು ಕೆಲಸ ಐತೆ ಹೋಗ್ಬೇಕಿದೆ, ರೇಣುಕಾ ಬಂದು ಹೋಗಿದೆ. ಬಟ್ ಏನಾಗಲಿ, ಒಂದು ಖುಷಿ ಆಯ್ತು ನೋಡಿ. ಸೌಂಡಿಂಗ್ ಚೆನ್ನಾಗಿದೆ, ಸಂಗೀತ ಚೆನ್ನಾಗಿದೆ, ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಜೊತೆಗೆ ಈ ಸಿನಿಮಾದ ಯಾವ ಮಜಲುಗಳನ್ನ ಬಿಟ್ಕೊಡ್ತಿಲ್ಲ ನಿರ್ದೇಶಕರು. ಟ್ರಾವೆಲಿಂಗ್ ಚೆನ್ನಾಗಿದೆ. ಹೇಳ್ಬೇಕು ಅಂತಂದ್ರೆ ಇದನ್ನ ಆರ್ ಸಿನಿಮಾನ, ಲವ್ ಸಿನಿಮಾನ, ಯಾಕೆಂದ್ರೆ ಈಗ ರೀಟ್ರಾಪಿದ ಲವ್ ಜಾಸ್ತಿ ಇರೋದ್ರಿಂದ ಇದು ಕರೆಕ್ಟ್ ಅಭ್ಯಾಸ ಅಂತ ಅನ್ಸುತ್ತೆ. ಲವ್ ಜಿಯಾದ ಈಗ ಯಾಕೆಂದ್ರೆ ರೀಟ್ರಾಪ್ ಸ್ಟಾರ್ಟ್ ಆಗೋದು ಲವ್ ಇಂದನೇ ಸ್ಟಾರ್ಟ್ ಆಗುತ್ತೆ. ಪೊಲೀಸರಿಗೆ ಜಾಸ್ತಿ ಗೊತ್ತಿರ್ತಿದೆ ಬಗ್ಗೆ. ಇದು ಯಾವ್ಯಾವ ರೂಪದಲ್ಲಿ ಹೇಗೆ ಟ್ರಾವೆಲ್ ಆಗುತ್ತೆ, ಯಾಕಂದ್ರೆ ಯಾವುದು MLA ಮಿನಿಸ್ಟರ್ ಮಗನ ಇಟ್ಕೊಂಡು ಟ್ರಾವೆಲ್ ಆಗ್ಬೋದೇನೋ ಗೊತ್ತಿಲ್ಲ. ಅದು ಈ ಥರ ಅನೇಕ ಅಸಂಗತೆಗಳನ್ನ ನೇರವಾಗಿ ಹೇಳುವ ಮೂಲಕ ನಿರ್ದೇಶಕರು ತುಂಬ ಜಾಣ್ಮೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ. ತಾಂತ್ರಿಕವಾಗಿ ಸಿನಿಮಾ ಚೆನ್ನಾಗಿದೆ ಅಷ್ಟೇ ಹೇಳ್ಬೋದು. ಸಮಗ್ರ ಸಿನಿಮಾ ಒಂದು ಮಾಡಬೇಕಾದ್ರೆ ಬಹುತೇಕ ಇವತ್ತಿನ ಕಾಲಘಟ್ಟಕ್ಕೆ ಅಥವಾ ಇವತ್ತಿನ ಆಡಿಯನ್ಸ್ಗೆ ಈ ಸಿನಿಮಾ ತೊಗೊಂಡೋಗ್ಬೋದು. ಇವತ್ತಿನ ಆಡಿಯನ್ಸ್ ಏನು ನಿರೀಕ್ಷೆ ಇಟ್ಕೋಬೋದು. ಈ OTT ಪ್ಲಾಟ್ಫಾರ್ಮ್ ಈಗ ಅತಿ ಹೆಚ್ಚು ಚಾಲ್ತಿಲಿರೋದ್ರಿಂದ ಈ ಥರದ ಕ್ರೈಮ್ ಬೇಸ್ಡ್ ಪ್ರೋಗ್ರಾಮ್ಗಳೇ ಅಲ್ಲಿ ಈಗ ನೋಡಕ್ ಸಿಕ್ಕೋದು, ಕಾಣಕ್ ಸಿಕ್ಕೋದು, ಮತ್ತೆ ಅತಿ ಹೆಚ್ಚು ಯೂತ್ಸ್ನ ಕರೀತಿರೋದು. ಆ ನಿಟ್ಟಿನಲ್ಲಿ ನೋಡಿದಾಗ ಒಂದು ಇವತ್ತಿನ ಕಾಲಘಟ್ಟದ ಸಿನಿಮಾ ಕರೆಂಟ್ ಅಫೇರ್ಸ್ ಮೂವಿ ಅಂತ ಅನ್ಸುತ್ತೆ. ಅದೇ ಈಗ ನಾವೇ ಹೇಳಿದಾಗೆ ಪಕ್ಕದ ನಾಡಿನಿಂದ ಕನ್ನಡ ನಾಡಿಗೆ ಬಂದು ಕನ್ನಡದ ಸಿನಿಮಾ ಮಾಡಿರೋದು ಒಂದು ಹೆಗ್ಗಳಿಕೆ ವಿಚಾರ. ಇವರು ಕೂಡ ಕನ್ನಡಿಗರಾಗಿ ಕನ್ನಡ ಕಟ್ಟುವ, ಕನ್ನಡ ಉಳಿಸುವ, ಕನ್ನಡ ಚಿತ್ರಗಳನ್ನು ಬೆಳೆಸುವ ಕೆಲಸವನ್ನು ನಮ್ಮೊಟ್ಟಿಗೆ ಸೇರ್ಕೊಂಡು ಮಾಡಕ್ ಬಂದಿರೋದ್ರಿಂದ ಜೋರಾದ ಒಂದು ಚಪ್ಪಾಳೆಯಲ್ಲಿ ಎಲ್ಲರೂ ಅವನ್ನ ಅಭಿನಂದಿಸಿ ಸ್ವಾಗತಿಸ್ತಾರೆ. ಅದ್ರ ಜೊತೆಗೆ ಈ ಸಿನಿಮಾದ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗ್ತಿಲ್ಲ ಅಂತ ಅನ್ಸುತ್ತೆ, ಎಲ್ಲವೂ ಹೇಳಿದೀನಿ ಅಂತ ಅನ್ಸುತ್ತೆ. ತಾಂತ್ರಿಕವಾಗಿ ಶ್ರೀಮಂತವಾಗಿದೆ, ಸಮಗ್ರವಾಗಿ ಸಿನಿಮಾ ಚೆನ್ನಾಗಿದೆ, ಏನೂ ಬಿಟ್ಟುಕೊಡೋದು. ಯಾಕೆಂದ್ರೆ ಸಾಮಾನ್ಯಗೆ ನಾನು ಒಂದಷ್ಟು 28 ವರ್ಷದ ಚಿತ್ರರಂಗದಲ್ಲಿ ಇರೋದ್ರಿಂದ, ನಾನು ರಂಗಭೂಮಿಯಿಂದಲೂ ನಾನು ನಟನಾಗಿ ಬಂದಿರೋದ್ರಿಂದ ಸಾಮಾನ್ಯ ಒಂದು ಕಥೆ ನೋಡಿದಾಗ ನನಗೊಂದಷ್ಟು ಅನ್ಸುತ್ತೆ, ಈ ಸಿನಿಮಾ ಹಿಂಗಿರ್ಬೋದು, ಈ ಜಾನ ಸಿನಿಮಾ ಇರ್ಬೋದು, ಅಥವಾ ಇದನ್ನ ಹೇಳ್ಬೋದು ಕ್ಲೈಮ್ಯಾಕ್ಸ್ ಸರಿ, ಇದು ಈ ತರ ಲೀಕ್ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ನನಗೆ ಅಂಥದ್ದೇನೂ ಕಾಣಿಸ್ತಿಲ್ಲ. ಅಷ್ಟು ಸಸ್ಪೆನ್ಸರ್ಗೆ ತುಂಬಾ ಜಾಣ್ಮೆಯಿಂದ ಟೀಸರ್ ಕಟ್ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಅದೇ ಮುಖ್ಯವಾಗಿರೋದ್ರಿಂದ ಗೊತ್ತಾಗ್ಬಿಡುತ್ತೆ ಬಹುಶಃ ಇದನ್ನ ಹೇಳಕ್ ಕೊಟ್ಟಿದ್ದಾರೆ ಇದರಲ್ಲಿ ಅಂತ. ಬಹುತೇಕ ಇದನ್ನ ಎಲ್ಲೂ ಗೊತ್ತಾಗದಂಗೆ ತುಂಬಾ ಜಾಣ್ಮೆನ, ಅದು ನಿರ್ದೇಶಕರ ಜಾಣ್ಮೆ ಮತ್ತೆ ಅವ್ರ ಗಟ್ಟಿತನದ ತಾಂತ್ರಿಕವಾಗಿ ಅವರು ಶ್ರೀಮಂತವಾಗಿದ್ದಾಗ ಅಷ್ಟೇ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಹೊಸ ರೀತಿಯ ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್ ಅಥವಾ ಡೈರೆಕ್ಟರ್ ಆದ್ರೆ ಅಲ್ಲೆಲ್ಲರೂ ಒಬ್ಬರೇ ಬಿಟ್ಕೊಟ್ಬಿಟ್ಟಿರ್ತಾರೆ, ಇದು ಹೇಳಬೇಕು, ಇದು ಗೊತ್ತಾಗ್ಬಿಟ್ಟಿದೆ ನನಗೆ ಅಂತ. ಬಟ್ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ. ಈ ಸಿನಿಮಾನ ಕನ್ನಡದ ನೋಡಿ ಆಗ್ತಾ ಇದ್ದೀರಿ. ಕನ್ನಡದ ಮನಸ್ಸುಗಳು ಇದನ್ನ ಮುಟ್ಲಿ, ತಟ್ಲಿ, ನಿಮ್ಮನ್ನ ಪ್ರೋತ್ಸಾಹಿಸಲಿ. ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕ್ಷಮೆ ಇರಲಿ, ವೇದಿಕೆ ಮೇಲೆ ಎಲ್ಲರೂ ಗಣ್ಯರಿದ್ದೀರಿ. ನಾನು ಇನ್ನೊಂದು ಕಾರ್ಯಕ್ರಮ ನಾನು 5ಕ್ಕೆ ಮರಿಸ್ವಾಮಿಗೆ ಹೇಳ್ತಿದ್ದೆ, ನೀವು 5 ಗಂಟೆ ಕಾರ್ಯಕ್ರಮ ಹೇಳಿದ್ರಲ್ಲಪ್ಪ, ಅದಕ್ಕೋಸ್ಕರ ನಾನು ಬೇರೆ ಇನ್ನೊಂದು ಕಾರ್ಯಕ್ರಮ ಒಪ್ಕೊಂಡಿದ್ದೆ ಅಂತ. ನಾನು ಖಂಡಿತ ಎಲ್ಲ ಪ್ರೊಡ್ಯೂಸರ್ ಜೊತೆ ಇರಬೇಕು ಅಂತ ಆಸೆ ಪಡೋದು. ಬಹುತೇಕ ಅದೆಲ್ಲ ಇವಾಗ ಇತ್ತೀನ ದಿನಗಳಲ್ಲಿ ಎಲ್ಲ ನಿರ್ಮಾಪಕರಿಗೆ ಗೊತ್ತು, ನಾನು ನಿರ್ಮಾಪಕ ಪರವಾಗಿ ಕೆಲಸ ಮಾಡ್ತೀನಿ, ನಿರ್ಮಾಪಕರ ಜೊತೆಲೇ ಇರ್ತೀನಿ ಅಂತ. ನಮ್ಮಿಂದ ಯಾವುದೇ ಸಹಾಯ ಬೇಕಾದ್ರೂ ಈ ಸಿನಿಮಾ ಸಂಬಂಧಪಟ್ಟಂಗೆ ನಾನು ಈ ಜೊತೆ ಇದ್ದೀನಿ ಸರ್. ಎಷ್ಟು ಹೊತ್ತಾಗಾದ್ರೂ ಫೋನ್ ಮಾಡಿ, ಐ ವಿಲ್ ಗಿವ್. ಥ್ಯಾಂಕ್ ಯು ವೆರಿ ಮಚ್.